ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದೇಶದಲ್ಲಿ ಕಾಂಗ್ರೆಸ್ನವರಿಗೆ ಪದೇ ಪದೇ ಸೋಲಿನ ಭೀತಿಯಿಂದ ಆತಂಕಕ್ಕೊಳಗಾಗಿ ಈ ಹಿಂದೆ ಚುನಾವಣೆ ವ್ಯವಸ್ಥೆನೇ ಸರಿ ಇಲ್ಲ, EVM ಮಷಿನ್ಗಳು ಸರಿ ಇಲ್ಲ ಅಂತ ಹೋರಾಟವನ್ನು ಮಾಡಿದ್ರು. ಜನ ಯಾವುದನ್ನು ಲೆಕ್ಕಿಸದೇನೆ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಿ ಬುದ್ಧಿ ಕಲಿಸ್ತು. ಇದಾದ ನಂತರ ರಾಹುಲ್ ಗಾಂಧಿ ಅವರೇ ಮೋಟರ್ ಸೈಕಲ್ ರ್ಯಾಲಿಗಳನ್ನು ಮಾಡಿದ್ರು ಕೆಲವು ರಾಜ್ಯಗಳಲ್ಲಿ ಹೋಗಿ. ಜನ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ತಿರಸ್ಕಾರ ಮಾಡಿದ್ರು. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಸಲಿಕ್ಕೆ ಆಗದೇನೆ TMC ನಾಯಕಿಯನ್ನು ಕರ್ಕೊಂಡು ಅಲ್ಲಿಯೂ ಗಲಾಟೆ ಮಾಡಿದ್ರು. ಜನ 2/3 ಮೆಜಾರಿಟಿಯಿಂದ ಮೋದಿ ಅವರ ನಾಯಕತ್ವಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ತಂದು ಕೊಟ್ಟದ್ರಿಂದ ಇವತ್ತು ತೀರಾ ಹತಾಶರಾಗಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಹೇಳ್ತಾರ SIR ಸರಿ ಇಲ್ಲ ಅಂತ. ಯಾಕೆ ಸರಿ ಇಲ್ಲ? ಎರಡೆರಡು ಕಡೆ ಹೆಸರಿರ್ತಕ್ಕಂಥವ್ರು, ಸತ್ತೋದವರು, ಮನೆ ವಿಳಾಸ ಬದಲು ಮಾಡಿದವ್ರದು ಅದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಚುನಾವಣೆ ಆಯೋಗ SIR ಮುಖಾಂತರ ಮಾಡ್ತಾ ಇದೆ. SIR ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಸ್ವಾಗತ ಮಾಡಿ ಚಾಲನೆ ಕೂಡ ಕೊಟ್ಟಿದ್ದಾರೆ. ಮತ್ತು ಮೈಸೂರಿನಲ್ಲಿ ಮೈಸೂರು DC ಅವರೇ ಬಾನೋ ಮುಸ್ತಾಕ್ ಅವ್ರ ಮನೆಗೆ ಹೋಗಿ ಮಾಡಿದ್ರಿಂದ ಅವರು ಅದನ್ನ ಅತ್ಯಂತ ವ್ಯವಸ್ಥಿತವಾದಂಥ ಇದೊಂದು ಚುನಾವಣೆ ಆಯೋಗ ಮಾಡಿರ್ತಕ್ಕಂಥದ್ದು. ಇದನ್ನ ನಾವೇನೋ ಭಯ ಪಟ್ಟಿದ್ವಿ, ಆ ಥರ ಇಲ್ಲ, ಸರಿಯಾಗಿದೆ ಅಂತಕ್ಕಂಥ ಸರ್ಟಿಫಿಕೇಟನ್ನು ಶ್ರೀಮತಿ ಬಾನು ಮುಸ್ತಾಕ್ ಅವರು ಕೊಟ್ಟಿದ್ದಾರೆ. ಇದರ ಮಧ್ಯೆನೂ ಕರ್ನಾಟಕದ ಕೆಲವು ಮಂತ್ರಿಗಳು, ಅಧ್ಯಕ್ಷರು ಗಲಾಟೆ ಮಾಡ್ತಾ ಇದ್ದಾರೆ. ಸರಿ ಇಲ್ಲ, ಸರಿ ಇಲ್ಲ, ಜನರಿಗೆ ಮಿಸ್ಗೈಡ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಆಳವಾಗಿ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗ್ತದ. ಇದು ಭಯ ಇರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರು, ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು, ಅವ್ರಿಗೆ 2 ದೇಶಗಳಲ್ಲಿ ಪೌರತ್ವವನ್ನು ಪಡ್ಕೊಂಡಿದ್ದ ಕಾರಣಕ್ಕಾಗಿ ಅವ್ರಿಗೆ ಭಯ ಇದೆ, ಹೋಗ್ತದಂತೇಳಿ SIR ಒಳಗೆ ಗೊತ್ತಾಗ್ತದಂತೇಳಿ, ಅವ್ರ ಗುಟ್ಟು ರಟ್ಟಾಗ್ತದಂತೇಳಿ. ಬ್ರಿಟಿಷ್ ಪೌರತ್ವವನ್ನು 1994ರಿಂದನೇ ರಾಹುಲ್ ಗಾಂಧಿ ಅವರು ಪಡ್ಕೊಂಡಿದ್ದಾರೆ. ಇವತ್ತು ಅದು SIR ಮುಖಾಂತರ ಬಯಲಾದರೆ ಅವ್ರಿಗೆ ಭಾರತ ದೇಶದಲ್ಲಿ ಮತದಾನದ ಹಕ್ಕು ಇರೋದಿಲ್ಲ. ಮತ್ತು ಈಗಾಗಲೇ ಗೆದ್ದಂಥ ಲೋಕಸಭೆ ಸ್ಥಾನಕ್ಕೂ ಪ್ರತಿಪಕ್ಷ ಸ್ಥಾನಕ್ಕೂ ಕುತ್ತು ಬರ್ತದ ಅನ್ನೋ ವಿಚಾರದಿಂದ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಬ್ಬ ಕಳ್ಳತನ ಮಾಡಿ ಸುಮ್ಮನೆ ರಸ್ತೆ ಮೇಲೆ ಓಡಿ ಹೋಗೋರಿಗೆ ಕಳ್ಳ ಅಂತಿದ್ದಾರೆ. ಆ ರೀತಿ ಇವರು ದೇಶದ ತುಂಬ ಜನರಿಗೆ ತಪ್ಪು ತಿಳುವಳಿಕೆಯನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ನಾನು ಕೇಳ್ತೀನಿ, ಮಹಾರಾಷ್ಟ್ರದಲ್ಲಿ 56 ಲಕ್ಷ ಮತದಾನ ಕಡಿಮೆ ಆಗಿದೆ, ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದೆ. ಅಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರದ. UPಯಲ್ಲಿ 2 ಕೋಟಿ ಡಿಲೀಟ್ ಆಗಿದೆ, ಅಲ್ಲಿಯೂ ಭಾರತೀಯ ಜನತಾ ಪಕ್ಷ NDA ಸರ್ಕಾರ ಇದೆ. ಹಾಗಾದ್ರೆ ಅಲ್ಲಿ ಯಾಕೆ ಡಿಲೀಟ್ ಅದು ಅರ್ಥ ಮಾಡ್ಕೊಳ್ಬೇಕಲ್ಲ. ನಿಷ್ಪಕ್ಷಪಾತವಾಗಿ ಚುನಾವಣೆ ಕೆಲಸ ಮಾಡ್ತಾ ಇದ್ದಾರೆ, SIR ನಡೀತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇವತ್ತು ಪೇಪರ್ನಲ್ಲಿ ಓದಿದ್ದು BJP ಅವರು ಹುಂಡಿ ಕಳ್ಳರು ಅಂತ ಬೋರ್ಡ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾರು? ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್. ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಹಾಗಾದ್ರೆ ನೀವು ದಲಿತರ ಹಣ ಖಜಾನೆಯಿಂದ ಲೂಟಿ ಮಾಡಿ ಚುನಾವಣೆಗೆ ದುರ್ಬಳಕೆ ಮಾಡ್ಕೊಂಡ್ರಲ್ಲ, ದುರುಪಯೋಗ ಮಾಡ್ಕೊಂಡ್ರಲ್ಲ, ನಿಮ್ಮ ಕಚೇರಿಗೆ ಬೋರ್ಡ್ ಹಾಕಬೇಕಾ? ಇವರು ದಲಿತ ಹಣವನ್ನು ಕಳ್ಳತನ ಮಾಡಿ, ಮೋಸ ಮಾಡಿ
ದಲಿತರಿಗೆ ಅನ್ಯಾಯ ಮಾಡ್ತಕ್ಕಂಥ ಕಚೇರಿ ಅಥವಾ ಕಾಂಗ್ರೆಸ್ ಕಚೇರಿಗೆ ಬೋರ್ಡ್ ಹಾಕೋಣ, ಆ ಕಾಲ ದೂರ ಇಲ್ಲ. ದಯವಿಟ್ಟು ಮಾತನಾಡುವಾಗ ಅರ್ಥ ಮಾಡ್ಕೊಂಡು ಮಾತಾಡಿ. BJPಗೂ ರಾಮನ ಹುಂಡಿಗೂ ಏನು ಸಂಬಂಧ ಇದೆ? ಅದೊಂದು ಟ್ರಸ್ಟ್. ಅಲ್ಲಿ ದೇವಸ್ಥಾನ, ದೇಶದಲ್ಲಿ ಲಕ್ಷಾಂತರ ಟ್ರಸ್ಟ್ಗಳಿದ್ದಾವೆ, ದೇವಸ್ಥಾನಗಳಿದ್ದಾವೆ, ಅಲ್ಲಿ ವ್ಯವಸ್ಥೆ ಇರ್ತದೆ. ಯಾರಾದರೂ ತಪ್ಪು ಮಾಡಿದ್ರೆ ಕಾನೂನಿನ ಕ್ರಮ ಆಗ್ತದೆ. ಆ ರಾಜ್ಯದವ್ರು ನೋಡ್ಕೊಳ್ತಾರೆ. ಈಗಾಗಲೇ ಆ ರಾಜ್ಯದವರು ಮುಖ್ಯಮಂತ್ರಿಗಳು ನೋಡಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಮಾಡಿದ್ದಾರೆ ಮತ್ತು SIT ಮಾಡಿದ್ದಾರೆ. ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಪ್ರಕ್ರಿಯೆ ನಡೀತದೆ, ಕಾನೂನಿನ ಪ್ರಕ್ರಿಯೆ. ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೇ ಅದು. ಮತ್ತು ಗೃಹಲಕ್ಷ್ಮಿ ಹಣ ನೀವೇ 2023ರಿಂದ ಜಾರಿಗೆ ತಂದಿದ್ರಿ. ಒಂದು 19,020 ಫಲಾನುಭವಿಗಳ ಅಮೌಂಟು ಒಂದೇ ಅಕೌಂಟಿಗೆ ಹಾಕಿದ್ರಿ. 19,000 ಜನ ಒಂದೇ ಅಕೌಂಟ್ನಿಂದ ಹೇಗೆ ದುಡ್ಡು ತಗೊಳ್ಳಿಕ್ಕೆ ಸಾಧ್ಯ? ಅವರು ಅಲ್ಲಿ ಮೋಸ ಇದೆ. ಎರಡನೇದು 23,462 ಫಲಾನುಭವಿಗಳಿಗೆ ಪ್ರತಿ ತಿಂಗಳು 46.52 ಕೋಟಿ ಡಬಲ್ ಪೇಮೆಂಟ್ ಹೋಗಿದೆ. ಅದರ ಬಗ್ಗೆ ಹೇಳ್ರಿ. ಈಗಾಗಲೇ CAG ವರದಿ ಅದ, ಆಡಿಟ್ ರಿಪೋರ್ಟ್ಸ್ಗಳಿದ್ದಾವೆ. 23,462 ಫಲಾನುಭವಿಗಳದು ಪ್ರತಿ ತಿಂಗಳು 46.52 ಕೋಟಿ, 46.2 ಕೋಟಿ ಡಬಲ್ ಹೋಗಿದೆ. 2,000 ಅಂತ ಡಬಲ್ ಹೋಗಿದೆ. ನೀವು ಸರ್ಕಾರದ ಖಜಾನೆ ಕಳ್ಳರಂತ ಬೋರ್ಡ್ ಹಾಕೋಣ, ಸರಿ ಅಲ್ಲ. ತಪ್ಪು ಮಾಡಿದಾಗ ಯಾರೇ ತಪ್ಪು ಮಾಡಿದ್ರು ಅದನ್ನು ಸರಿಯಾಗಿ ತನಿಖೆ ಮಾಡಿಸಿ ತಪ್ಪಿಸ್ತರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕೆಲಸನೇ ಆಡಳಿತ ಮಾಡ್ತಕ್ಕಂಥವ್ರದ್ದು ಕೆಲಸ. ಇವತ್ತು ದೇಶದಲ್ಲಾಗಲಿ ರಾಜ್ಯಗಳಲ್ಲಿ ಆಗಲಿ ಆ ಕೆಲಸ ಬಿಟ್ಟು ಸುಳ್ಳು ಆಪಾದನೆಗಳನ್ನ ಮಾಡ್ತಕ್ಕಂಥ ಕೆಲಸ ಏನಿವತ್ತು ನೀವು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ. ನೀವು ಹೀಗೆ ಮಾಡಿದ್ರೆ ಅಂದ್ರೆ ನಿಮ್ಮ ಕಚೇರಿ ಮುಂದೆನೇ ಈ ರಾಜ್ಯದ ಜನ, ಈ ದೇಶದ ಜನ ಬಂದು ದಂಗೆ ಹೇಳುವಂಥ ಕೆಲಸ ಆಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.